ಬೆಂಗಳೂರಿಗೆಲ್ಲ ತಗೊಂಡೋಗ್ತಾರೆ, ಹೋಮ ಅಭಿಷೇಕ ಮಾಡಿಸಿ ಹೂವಿನ ಅಲಂಕಾರ ಮಾಡಿ ತಗೊಂಡೋಗ್ತಾರೆ. ಕೆಂಪೇಗೌಡ ಹಾಸ್ಪಿಟ್ಲ್ ಸುಸ್ತಾಗ್ಬಿಟ್ರು. ನಾವ್ ಎಲ್ಲೆಲ್ಲೋ ವಿದೇಶದ ಹತ್ರ ಹೋಗಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿದ್ವಿ, ಹುಡುಗಿ ಕಾಯಿಲೆ ಕಂಡೇ ಕಾಯ್ತಾ ಅಂತ. ಬರ್ಲೇಬೇಕು. ಮೈ ಮೇಲೆ ದೇವ್ರು ಬಂದ್ಬಿಟ್ಟಿದ್ದು, ನಮ್ಗೆ ಗೊತ್ತೇ ಆಗ್ಲಿಲ್ಲ. ಭೂತ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದು. ಆಮೇಲೆ ಎಲ್ಲಾ ಕಡೆ ಹಾಸ್ಪಿಟಲ್ ಸುತ್ಬಿಟ್ಟು, ಆಮೇಲೆ ಎಲ್ಲೂ ಆಗ್ಲಿಲ್ಲ. ಇಲ್ಲಿ ನೋಡೋಣ ಅಂದ್ಬಿಟ್ಟು ಇವ್ರ ಮನೆ ಎದುರುಗಡೆ ನಮ್ಮ ಅವ್ರ ಮನೆ ಐತೆ, ಟೀ ಕುಡಿಯೋಣ ಅಂದ್ಬಿಟ್ಟು ನಿಲ್ಸ್ತು. ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಆಮೇಲೆ ಇಲ್ಲಿ ಮೋಹನ್ ಅವ್ರಿಗೆ ಸ್ನಾನ ಮಾಡ್ಕೊ, ಅಮ್ಮ ಮೈ ಮೇಲೆ ಬಂದಂತ. ಅಮ್ಮ ಮೈ ಮೇಲೆ ಬಂದು ಕೈ ತ್ರಿಶೂಲ ಕೊಟ್ಟಿದ್ಕೆ ಗೊತ್ತಾಗುತ್ತೆ. ಎಲ್ಲೋ ನಾವು ದೇವ್ರು ದಿಂಡ್ರು ನಂಬ್ತಿರ್ಲಿಲ್ಲ. ಅರ್ಧ ಪೂಜಾರು ಸುಳ್ಳು ಹೇಳ್ತಾರೆ. ಪೂಜಾರು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟವ್ರೆ. ಕೆಲವು ನಮ್ಮ ಬದ್ರಕಾಳಮ್ಮನ ದೇವಸ್ಥಾನ ಅಂತ ಐತೆ, ದೇವ್ರು ನಾವು ದೇಶತ್ತಿನ ಪೂಜಾರಿ. ಸರ್ ಅವ್ನು ಬೆಂಗಳೂರಿಂದ ಬಂದಿದ್ದೀವಿ ಅಂದ್ರೆ ಅರ್ಧ ದೇಶನೇ ಮುಳುಗ್ಸಾ ಇರ್ತಾನೆ. ನಾವು ಹೋಯ್ತಿರಲಿಲ್ಲ. ನಿಜ ಅಲ್ವಾ ಸರ್? ಇಲ್ಲಿ ಅಮ್ಮ ನಮ್ಗೆ ಒಳ್ಳೇದಾಯ್ತು, ಒಳ್ಳೇದ್ ಬಂದಿದೆ, ನಮ್ ಕೈಲಾದಷ್ಟು ನಾವೇನೋ ಸಹಾಯ ಮಾಡೋದು ನಮ್ಮ ಇದು. ಹಂಗೆ ಹಾಸ್ಪಿಟಲ್ ಕಟ್ತಿರ್ಲಿಲ್ವಾ? ಇವತ್ತು ನಾವು ಬರಲ್ಲ ಅಂತಿದ್ದು ಕಸ್ಕೊಂಡ್ಬಿಡ್ತಾರ ಸರ್. ನಾವ್ ಬರಲ್ಲ ಅಂದ್ರು ಎಕ್ಸಾಮ್ ಇತ್ತು ಅಂದ್ರು ಕೂಡ. ನಮಸ್ತೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾತಾಡಿದ್ದು ಕುಮಾರ್ ಅಂತೇಳಿ. ನೀವು ಇವ್ರನ್ನ ಯೂಟ್ಯೂಬಲ್ಲಿ ಸಾಮಾನ್ಯವಾಗಿ ನೋಡಿರ್ತೀರ. 99 ವೆರೈಟಿ ದೋಸೆಗಳು ಅಂತೇಳಿ ಅವರು ಫೇಮಸ್ ಆಗಿದ್ದಾರೆ, ಬೆಂಗಳೂರಿನವರು. ಸೊ ಅವ್ರ ಲೈಫಲ್ಲಿ ನಡೆದಿರೋ ಒಂದು ಪ್ರಮುಖವಾದ ಒಂದು ಘಟನೆ, ಅವ್ರ ಮಗಳ ಹೆಲ್ತ್ ಇಶ್ಯೂಸು ಮತ್ತು ಆ ದೇವಿ ಮೇಲೆ ಇಟ್ಟಿರೋ ನಂಬಿಕೆ ಯಾವ ರೀತಿ ಸಕ್ಸಸ್ ಆಯಿತು, ಈ ರೀತಿ ವಿಷಯಗಳನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ಒಂದು ಮಿರಾಕಲ್ ನಡೆದಿದ್ದೇನು ಅಂದರೆ, ಅವರು ಮಾತಾಡ್ತಾ ಇದ್ದಾಗಲೇ ದೇವಿ ಬಗ್ಗೆ, ದೇವಿ ಹೇಗಾದರೂ ಸರಿ ನಮ್ಮನ್ನು ಇಲ್ಲಿ ಕರ್ಸ್ಕೊಳ್ತಾರೆ ಅಂತ ಹೇಳಿದ್ರು. ಹಂಗೆ ಹೇಳೋ ಸಮಯದಲ್ಲೇ ಅಲ್ಲಿ ಹೂವು ಬಿತ್ತು. ಅದೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸು. ಸೊ ಇನ್ನೂ ವಿಡಿಯೋ ಕಂಟಿನ್ಯೂ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಹ್ಯಾಟ್. ಸರ್, ಇವಳು ನನ್ನ ಮಗಳು ಅಂದ್ಬಿಟ್ಟು ಸೆಕೆಂಡ್ PUC 3 ತಿಂಗಳಿಂದ ಊಟ ತಿಂದಿಲ್ಲ, ನೀರ್ ಕುಡ್ದಿಲ್ಲ, ಏನಿಲ್ಲ. ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಬಂದ್ಬಿಟ್ಟು ಆಗ್ಲಿಲ್ಲ. ಆಮೇಲೆ ಎಲ್ಲಾ ಹಾಸ್ಪಿಟ್ಲ್ ಎಲ್ಲ ತೋರಿಸ್ಬಿಟ್ಟು, ಹಾಸ್ಪಿಟ್ಲಲ್ಲಿ ಏನು ರಿಪೋರ್ಟ್ ಇಲ್ಲ, ಎಲ್ಲ 0. ಆಮೇಲೆ ಎಲ್ಲ ಕನಕಪುರ ಹತ್ರ ಹೋಗು, ಅಲ್ಗೋಗಿ ಇಲ್ಗೋಗಿ ಅಂದ್ರು. ಓದೋ ಮಾಡ್ದೋ, ಏನೇನೋ ಮಾಡಿಸ್ದು, ಅದು ಒಳ್ಳೇದಾಗ್ಲಿಲ್ಲ. ಎಲ್ಲ ಪೂಜಾರ ಇದ್ದು ಸುಳ್ಳು ಹೇಳ್ಬಿಟ್ರು, ನಂಬ್ಲಿಲ್ಲ. ಆಮೇಲೆ ಮನೆ ದೇವ್ರಿಗೆ ಹೋದೋ, 4 ವಾರ ಹೋದೋ, ಹಂಗೂ ಯಾಕೋ ಸೂಕ್ಷ್ಮ ಕೊಡ್ಲಿಲ್ಲ. ಲಾಸ್ಟಲ್ಲಿ ಕೊನೆ ಹಂತದಲ್ಲಿ ಇಲ್ಲಿಗೆ ಬಂದು ಸುಮ್ಮನೆ ಮೋಹನ್ ಇಲ್ಲಿ ದೇವ್ರು ಬರ್ಬೇಕು ಅಂತ ನಾನು ಬರ್ಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲೇ ನೋಡ್ಬಿಟ್ಟು ಸೂಕ್ಷ್ಮ ಕೊಡ್ತು, ಒಂದು ಗಾಳಿ ಸೋಂಕಿ ಐತೆ ಅಂತ. 4 ವಾರ ಬಂದು ತಡೆ ಓಡಿಸಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ಮನೆ ದೇವ್ರು ಕಲ್ಲುಹಿಸ್ಲೇಬೇಕು ಅಂದ್ರು. ಗಾಳಿ ಸೋಂಕು ಬಂದ್ರೆ ಕಲ್ಲುಹಿಸ್ಲೇಬೇಕು. ನಮ್ಮ ತಾಯಿ ಯಾವ ತರ ಮಾತಾಡ್ತಿದ್ರು ಅದೇ ತರ ಬಂದ್ಬಿಡ್ತು, ಮೈ ಮೇಲೆ ಬಂದ್ಬಿಡ್ತು. ಆಮೇಲೆ ಕಲ್ಲುಹಿಸಿದ್ಕೆ ಅದ್ರ ಬೆಳಿಗ್ಗೆ ಊಟ ತಿಂದ್ಬಿಟ್ಲು. ಅಲ್ಲಿವರೆಗೂ 3 ತಿಂಗಳು ಊಟ ನೀರು ಏನು ಸೇರ್ಲಿಲ್ಲ. ಸುಮಾರು ಒಂದು 3-4 ಲಕ್ಷ ರೂಪಾಯಿ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಬಿಟ್ಟು ಆಮೇಲೆ ಏನು ವಸೆ ಆಗ್ಲಿಲ್ಲ. ನಾವು ನಮ್ಮ ಕೈಲಾದಷ್ಟು ಮಾಡ್ಬಿಟ್ಟು ನಾವು ಕೈ ತೊಳ್ಕೊಂಡ್ಬಿಟ್ಟು ಇದ್ರೆ ಅನ್ನ ಹಾಕನ, ಸತ್ರ ಮಣ್ಣು ಹಾಕನ ಅಂತ. ಆಮೇಲೆ ಬಂದಿದ್ದು ಕಬ್ಬಳಮ್ಮ ನಮ್ಗೆ ಅವತ್ತಿಂದ ಇವತ್ತಿನ ಕಬ್ಬಳಮ್ಮ ಒಳ್ಳೇದಾಗೈತೆ. ಅಲ್ಲೂ ಮೇನ್ ಕಬ್ಬಳಮ್ಗೆ ಹೋಯ್ತಿ, ಇಲ್ಲೂ ಹೋಯ್ತೀವಿ. ಏನಾರು ನಮ್ಗೆ ನಾವು ವ್ಯಾಪಾರ ಬಿಸ್ನೆಸ್ ಮಾಡ್ತೀವಿ, ಬಿಸ್ನೆಸ್ ಸ್ವಲ್ಪ ಕಮ್ಮಿ ಆಗ್ಬಿಟ್ರೆ ಪೂಜೆ ಕೊಟ್ಬಿಟ್ಟು ಒಂದ್ ಸ್ವಲ್ಪ ನಿಂಬೆಹಣ್ಣ ನಮ್ ಗಲ್ಲಕ್ಕೆ ಇಕ್ಬಿಟ್ರೆ ವ್ಯಾಪಾರ ತಾನಾಗ್ತಾನೆ ಏರ್ತಾ ಇದೆ. ಆಮೇಲೆ ಇಲ್ಲಿ ಹಂಗಾದ್ಮೇಲೆ ಒಂದು ಹೋಮ ಕೊಡುವಂತ ಬಂದು ಹೋಮ ಕೊಡಿಸ್ದು, ಹೋಮ ಕೊಡ್ತು. ನಾವು ಆಮೇಲೆ ದೇವಸ್ಥಾನ ಕಟ್ಸ್ಬೇಕಾದ್ರೆ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಅಂದು. ಹಾಗೆ ಆ ಅಮ್ಮನ ಹೆಸರು ನಾವು ವ್ಯಾಪಾರದಲ್ಲಿ ಡೈಲಿ 50-100 ಡಬ್ಬಕ್ಕೆ ಹಾಕ್ತಾ ಇದ್ದೀವಿ. ಅದೆಷ್ಟಾಯ್ತದ ಅಷ್ಟು ಅಮ್ಮಂಗೆಯ. ಹಾಗೆ ಈಗ ಚೆನ್ನಾಗ, ಇವತ್ತಿಗೂ ಚೆನ್ನಾಗ. 3 ತಿಂಗಳು ಏನ್ ತಿಂದಿರ್ಲಿಲ್ಲ, ನೀರ್ ಸೇರ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಒಂದ್ ಬಾತ್ರೂಮ್ ಹೋಗಿಲ್ಲ. ಏನ್ ತಿಳ್ಕೊಬೇಕು? ಏನಾರು ತಿಂದ್ರೆ ವಾಂತಿ, ನೀರ್ ಕುಡಿದ್ರು ವಾಂತಿ. ಡಾಕ್ಟರ್ ಕೈಲ ಕಂಡಿಡಕ್ ಆಗ್ಲಿಲ್ಲ, ಇವರು ವಾಂತಿ ಕಂಡಿಡಿಯಲ್ಲ. ಇಲ್ಲಿ ಅಮ್ಮ ನಮ್ಗೆ ಒಳ್ಳೇದ್ ಮಾಡ್ತು. ಅವತ್ತು ಇವತ್ತಿಗೂ ನಾನು ಫುಲ್ಲು ಹುಷಾರ್ ತಪ್ಪಿಟ್ಟಿದ್ದೆ, ಫುಲ್ಲು ಬದುಕೋ ರೇಂಜಿಗೆ ಇರ್ಲಿಲ್ಲ. ಆಮೇಲೆ ಒಂದು 3 ಮಂತ್ಸ್ ಫುಲ್ಲು ಲಾಸ್ಟ್ ಪೊಸಿಷನ್ಗೆ ಹೊಂಟೋಗಿದ್ದೆ. ಆಮೇಲೆ ಲಾಸ್ಟಿಗೆ ಇಲ್ಲಿಗೆ ಅಂತ ಬಂದ್ವಿ. ಲಾಸ್ ಆಗಿದ್ದೆ. 25 kg ಇದ್ಲು, 40 kg ಇದ್ದಳು, ಒಂದು 20 kg ಬಂದ್ಬಿಟ್ಲು. ಮಾತುಕತೆ ಎಲ್ಲ ನಿಂತ್ಬಿಟ್ಟಿತ್ತು. ಆಮೇಲೆ ಇಲ್ಲಿಗೆ ಅಂತ ಬಂದ್ಮೇಲೆ ಆಮೇಲೆ ಮೋಹನ ಎಲ್ಲ ಫುಲ್ಲು ಹುಷಾರ್ ಮಾಡಿದ್ರು. ಇಲ್ಲೇ ಗರ್ಭದ ಬರ್ಸ್ಬಿಟ್ಟು ಅವಾಗಿಂದ ಇವಾಗವರೆಗೂ ಒಂದ್ ಜ್ವರ ಅಂತ ಏನಿಲ್ಲ. ಒಟ್ಟ ಒಳ್ಳೇದಾಯ್ತು ಸರ್. ಕಬ್ಬಳಮ್ಮನ ಮಹಿಮೆ. ಇವಾಗಲೇ 4 ಮಂತ್ಸ್ ಆಯ್ತು, ಅದರಿಂದ ಹುಷಾರಾಗಿದ್ದೀನಿ. ಅವತ್ತಿಂದ ಯಾವ್ದು ಏನಿಲ್ಲ ಸರ್, ಹೆಲ್ದಿ ಆಗಿದ್ದೀನಿ. ಈಗ ಅಮ್ಮನ್ ನಂಬಿದ್ದೀವಿ, ಪೂಜೆ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಅಂದ್ರೆ ಮೈ ಮೇಲೆ ಬರ್ತದೆ. ಅಮ್ಮ ನಮ್ಗೇನಾರ ಕೇಳ್ಬೇಕು ಅಂತಂದ್ರೆ ಮೈ ಮೇಲೆ ಬರ್ತದೆ. ಮೈ ಮೇಲೆ ಬಂದ ಕೇಳ್ಕೋಬಹುದು, ಯಾವಾಗ್ಲಾದ್ರೂ ಬರ್ತದೆ. ಅಮ್ಮ ನಾವು ಪೂಜೆ ಅಲ್ಲ, ಪೂಜಾರಪ್ಪರ ಮೇಲೆ ಮೈ ಮೇಲೆ ಬರ್ತದೆ, ಕೇಳ್ಕೋಬಹುದು. ನಮ್ಮ ಏನ್ ಹೇಳ್ತು, ಏನ್ ಪರಿಹಾರ ಕೊಡ್ತದೆ, ತಡೆ ಹೊಡಿತಾರೆ, ಕೆರೆ ಹತ್ರ ತಡೆ ಹೊಡಿಸ್ತಾರೆ, ದೃಷ್ಟಿ ದೋಷ ಏನಿದ್ರು ಕೇಳ್ಕೋಬಹುದು. ಅಮ್ಮ ಹಿಂಗ್ ದಾರಿ ಕೊಡ್ತಾರೆ, ಹಿಂಗ್ ಮಾಡಿ
ದಾರಿ ಕೊಡ್ತದೆ. ಅವತ್ತಿಂದ ಇವತ್ತವರೆಗೂ ನಮ್ಗೆ ಒಂದು ಸೊಳ್ಳೆನೂ ಕಚ್ಚಿಲ್ಲ. ಇಲ್ಲಿಗೆ ಬಂದು ಹೋದ್ಮೇಲೆ ಇವ್ರು ಕಲ್ಲುಸ್ಮೇಲೆ ಎಲ್ಲ ಹೋದ್ಮೇಲೆ ಏನ್ ತೊಂದ್ರೆ ಇಲ್ಲ. ಅಮ್ಮನ ಹೆಸರು ನಾವು ಡಬ್ಬನೇ ಇಟ್ಬಿಟ್ಟಿದೀವಿ 50 100 ಡೈಲಿ ಹಾಕ್ತಿವಿ ವ್ಯಾಪಾರಕ್ಕೆ. ಅದ್ ಎಷ್ಟಿದ್ರು ಅಮ್ಮಂಗೆ ಸೇರಿದೆ ಹಂಗೆ. ಆಮೇಲೆ ಇವ್ರಿಗೆ ಒಳ್ಳೇದಾದ್ಮೇಲೆ ಅಮ್ಮಂಗೆ ಇಷ್ಟು ಒಂದೇ ನಮ್ಮ ಮನ್ಸಲ್ಲಿ ಎಷ್ಟೈತೆ ಅಷ್ಟು ಕೊಡ್ತೀವಿ. ಹಾಸ್ಪಿಟ್ಲ್ಗಾರ ಕಟ್ತಿರ್ಲಿಲ್ವಾ? ಅಮ್ಮ ಇವತ್ತು ನಾವ್ ಬರಲ್ಲ ಅಂತಿದ್ದು ಕರ್ಸ್ಕೊಂಡ್ಬಿಡ್ತಾರ ಸಾ ನಾವ್ ಬರಲ್ಲ ಅಂದ್ರು ನಾವ್ ಎಕ್ಸಾಮ್ ಇತ್ತು ಅಂದ್ರು ಕೂಡ ಎಲ್ಲ ಆಮೇಲೆ ಸರ್ ಕರ್ಸ್ಕೊಂಡ್ಬಿಡ್ತದ ಅಮ್ಮ. ನಾವ್ ಬರಲ್ಲ ಇಲ್ಲ ನೀವಿಬ್ರೇ ಹೋಗಿ ಅಂತ ನಾವ್ ವ್ಯಾಪಾರ ನೋಡ್ಕೊತೀವಿ ಬರ್ಲೇಬೇಕು. ಆಮೇಲೆ ನಿಮ್ಗೆ ನಿಮ್ಗೆ ಒಳ್ಳೇದಾದ್ರೆ ಒಂದು ಹೋಮ ಕೊಡಿಂತು ಇಲ್ಲೇ ಕೊಟ್ಟಿದ್ದೆ ಹೋಮ ಒಂದ್ 50 ಜನ ಊಟ ಹಾಕ್ಸ್ಬಿಟ್ಟು ಅಮ್ಮನೇ ಕರ್ಸ್ಕೊಂಡಿದ್ದು ಹೋಮ. ಇವತ್ತು ಕರೆಕ್ಟಾಗಿ ಇವತ್ತು ವರ್ಷದಲ್ಲಿ ಹೋಮ ಮಾಡಿಸಿದ್ದು. ಹೋಮ ಕೇಳ್ತದೆ, ಹೋಮ ಮಾಡಿಸ್ದು. ಆಮೇಲೆ ಇನ್ನೊಂದ್ಸಲ ಯಾವಾಗನ ಬಂದ್ಬಿಟ್ಟು ಬಿಡಲ್ಲ ಸರ್, ಬಿಡಲ್ಲ ಕರ್ಸ್ಕೊಂಡ್ಬಿಡ್ತದೆ. ಏನಿಲ್ಲ ನಾವ್ ನಂಬಿದೀವಲ್ಲ, ಮನೇಲಿ ದೊಡ್ಡ ಫೋಟೋನೇ ಮಾಡಿ ಇಟ್ಬಿಡಿ. ಆಯ್ತು ಅಂದ್ರೆ ಮೋಹನ್ ಕಾಲ್ ಮಾಡ್ತೀವಿ ಎಲ್ಲ ಹೇಳ್ತದೆ. ಅಲ್ಗೂ ಹೋಗ್ತೀವಿ ದೊಡ್ಡ ಮೇನ್ ಅಲ್ಲಿ 700 ಹತ್ರ ಕಬ್ಬಾಳು ಮೇನ್ ಅದೇನೆ. ಅಮಾಸೆ ಪೌರ್ಣಮಿ ಪ್ರತಿ ಸಲ ಹೋಯ್ತೀವಿ. ನಮ್ಮ ಮನೆ ದೇವ್ರಿಗೆ ನಾವು ಕಮ್ಮಿ ಹೋಗೋದು, ಇಲ್ಲಿಗೆ ಜಾಸ್ತಿ ಬರ್ತೀವಿ. ಗಂಡದು ಬೆಟ್ಟ ಹೆಣ್ಣು ದೇವರು ಭದ್ರಕಾಳಮ್ಮ ಕಡಬದ ಹತ್ರ ಹತ್ಕೊ ಹೋಯ್ತಾ ಇರ್ತೀವಿ. ನಾವು ಜಾಸ್ತಿ ಸಾಮಾನ್ಯವಾಗಿ ನಂಬ್ತಿರ್ಲಿಲ್ಲ ದೇವ್ರೂಪ ಅವರು ಪೂಜಾರೆ ಸುಳ್ಳು ಹೇಳ್ತಾರೆ. ಅವ್ರು ಹೇಳಿದ್ರೆ ಯಾರು ಈಗಿನ ಕಾಲದ ಯಾರು ನಂಬ್ತಾರೆ? ಒಂದಿದು ಮೈ ಮೇಲೆ ಬರ್ತದೆ ಎಲ್ಲ ಬರ್ತದೆ. ನಮ್ಗೆ ಒಂದ್ ಒಳ್ಳೇದಾಯ್ತಲ್ಲ ನಂಬ್ಕೊಂಡು ನಾವು ಮೋಹನನು ಅಷ್ಟೇ ತುಂಬಾ ನಂಬಿದೀವಿ. ಅವರು ಅಷ್ಟೇ ನಮ್ಮನ್ನು ತುಂಬಾ ನಂಬಾರೆ. ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ. ಏನಾರ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತೀವಿ. ಇಬ್ಬರ ಬಗ್ಗೆ ಪೂಜೆ ತಂದಿದೀವಿ, ಪೂಜೆ ಮಾಡಿಸ್ಕೊತೀವಿ. ತ್ರಿಶೂಲ ಸರ್ ಇವ್ರು ಹಂಗೆ ಕೊಡ್ಸಿದ್ದು. ಏನಾರ ಆತರ ಗಾಳಿ ಸೋಂಕಿ ಅಂದ್ರೆ ಮೈ ಮೇಲೆ ಇದ್ರೆ ಕುಂಡ್ರಿಸ್ತಾರೆ. ಮೈ ಮೇಲೆ ದೇವ್ರ ಮುಂದೆ ಕುಂಡ್ರಿಸ್ಬಿಟ್ಟು ಕೊಡ್ತಾರೆ. 10 kg 20 kg ತರ ಆಗೋಯ್ತು ನನ್ಗೆ. ಅದಿರೋದು 1.5 kg ಅಷ್ಟೇ ಅಂತೆ. ಗಾಳಿ ಮೈ ಮೇಲೆ ಸೋಂಕಿ ಏನಾಗ್ತದೆ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ತೂಕ ಬರ್ತದೆ, ಕೊಡ್ತಾರೆ. ಇದ್ರೆ ಬರಲ್ಲ, ಎಷ್ಟಿರ್ತದೆ ಅಷ್ಟೇ. ಏನಾರ ಹತ್ರ ಗಾಳಿ ಮೈ ಮೇಲೆ ಸೋಂಕಿದ್ರೆ ವೇಟ್ ಆಗುತ್ತೆ. ಇಲ್ಲೇ ದೇವಸ್ಥಾನದಲ್ಲೇ ಮಲಗಿಸಿದ್ರು, ಇಲ್ಲಿ ಬರ್ಸ್ಬಿಟ್ರು, ಮೈ ಮೇಲೆ ಬರ್ಸ್ಬಿಟ್ರು. ದೇವಸ್ಥಾನದಲ್ಲೇ ಕೂಡ ಮಲಗಿಸಿದ್ರು. ಏನ್ ಸರ್ ಫಸ್ಟ್ನೇ ದಿವಸ ಬಂದು ಗಾಳಿ ಹಿಡ್ದಾಕ್ಬಿಡ್ತು ಸ್ವಲ್ಪ. ಇನ್ನ ನೆಕ್ಸ್ಟ್ ಸೋಮವಾರ ಬನ್ನಿ ಅಮಾವಾಸ್ಯೆ ಅಂತ ಅಂದ್ರು. ಅದು ಬೆಂಗಳೂರು ಅಲ್ಲೇ ಬಂದ್ಬಿಡ್ತು, ಮೈ ಮೇಲೆ ಅಲ್ಲೇ ಮೇಲ್ ಮೇಲೆ ಬಂದ್ಬಿಡ್ತು. ಹಂಗೆ ಬರ್ಬೇಕಾದ್ರೆ ಕಾರ್ ಹಂಗೆ ದವ ಆಡದ್ದು. ಅಷ್ಟು ಪೋರ್ ಶಕ್ತಿ ತುಂಬಿಡ್ತಲ್ಲ. ಆಮೇಲೆ ಇಲ್ಲಿ ಬಂದು ಹೇಳ್ಬೇಡಿ, ಬರ್ಬೇಕಾದ್ರೆ ಹೇಳ್ಬೇಡಿ ಅಂತು. ಇಲ್ಲಿಗೆ ಬಂದು ಹೇಳಿ ಹಿಡಿದು ಕಟ್ಟಾಕ್ಬಿಡ್ತು. ಆಮೇಲೆ ನಮ್ಮ ಮನೆ ದೇವ್ರ ಹತ್ರ ಕಲ್ಲಿಸ್ಬೇಕು ಅಮಾಸೆ ಪೌರ್ಣಮಿಲಿ. ಇವರೇ ಬಂದು ಅಲ್ಲೂ ಬರ್ಸ್ಬಿಟ್ರು. ಸಿಕ್ತು. ಅದ್ರ ಬೆಳಿಗ್ಗೆ ತಿನ್ಲಲ್ಲ ಊಟ, ಊಟ ತಿನ್ಲಲ್ಲ. ಅಲ್ಲೋ ಪೂಜೆ ಊಟನೇ ಮಾಡಿಲ್ಲ, ವಾಶ್ರೂಮ್ ಹೋಗಿರ್ಲಿಲ್ಲ. ಆ ರೇಂಜ್ ಆಗ್ಬಿಟ್ಟಿದೆ. ಮಾತುಕತೆ ನಿಂತೋಗಿತ್ತು. ಏನು ಮಾಡ್ತಿರ್ಲಿಲ್ಲ. ನೋಡ್ಬೇಕಿತ್ತು ನನ್ನ ಎಲ್ಲಾರು. ಹ್ಞೂ ಸರ್. ಇಲ್ಲ ಇನ್ನೊಬ್ಳು ಅವಳು ಫೈನಲ್ ಡಿಗ್ರಿ. ಅಲ್ಲಿ ಮನೆ ದೇವ್ರ ಹತ್ರ ಕಲ್ಲಿಸ್ತು. ನೈಟ್ ಕಲ್ಲಿಸ್ಬಿಟ್ಟು ಎಲ್ಲರಿಗೂ ಅಲ್ಲಿ ಪ್ರಸಾದ ಎಲ್ಲ ಮಾಡಿಸ್ಕೊಟ್ಟ. ಆಮೇಲೆ ಅದ್ರ ಬೆಳಿಗ್ಗೆ ತಿಂದ್ಬಿಟ್ಲು ಊಟ. 3 ತಿಂಗಳಾದ್ಮೇಲೆ ಸರ್ ತಿಂದ್ಬಿಟ್ಲು. ಇವ್ರು ಬಂದಿದ್ರು ಅಲ್ಲಿಗೆ. ಇವ್ರು ಬಂದು ಅಲ್ಲಿಗೆ ಬಂದು ಮೈ ಮೇಲೆ ಬರ್ಸ್ಬಿಟ್ರು. ನಮ್ ತಾಯಿ ಹೆಂಗ್ ಬರ್ತಿದ್ದ ಹೆಂಗ್ ಮಾತಾಡಿದ್ರು ಅಂತ. ಅವತ್ತಿನ ಇವತ್ತು ಯಾವ ಗಾಳಿ ಸೋಂಕು ಪಾಂಕು ಏನಿಲ್ಲ ಸರ್. ಆಸೆಯಾಗಿ ಬಂದಿಲ್ಲ ಅಷ್ಟೇ. ನಮ್ ತಾಯಿ ಆಸೆಯಾಗಿ ಬಂದು ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ರಂತೆ. ಏನು ಇರ್ಬೇಕು. ನಮ್ಮ ಚಿಕ್ಕಮಗ ಕಂಡ್ರೆ ಪ್ರೀತಿ ಅಲ್ಲೇ ಬೆಂಗಳೂರಲ್ಲೇ ತೀರೋಗ್ಬಿಟ್ಟಿದ್ದು. 3 ಬಂದು ಮಣ್ಣು ಮಾಡಿ ಎಲ್ಲ ಕ್ಲೀನ್ ಮಾಡಿದ ಅವ್ರ ತಿಥಿಗತಿ ಎಲ್ಲ. ಆಮೇಲೆ ಆಸೆಯಾಗಿ ಬಂದ್ಬಿಟ್ಟದು ಅಷ್ಟೇ. ಆಸೆಯಾಗಿ ಬಂದ್ಬಿಟ್ಟು ಕೆಲವ್ರಿಗೆ ಗೊತ್ತಾಯ್ತು. ದೇವಸ್ಥಾನಕ್ಕೆ ಹೋದ ಅವ್ರು ಹೇಳಿಲ್ಲ ಸರ್. ಸುಮ್ನೆ 15,000 20,000 ದುಡ್ಡು ಕಿತ್ಕೊಂಡ್ಬಿಟ್ರು. ಫುಲ್ 4 months ಹಾಸ್ಪಿಟಲ್ ಇದ್ದೀನಿ ನಾನು. ಬೆಂಗಳೂರು ಕೆಂಪೇಗೌಡ ಹಾಸ್ಪಿಟ್ಲು, ಕುಣಿಗಲ್ಲು, ತುಮಕೂರು 4 ತಿಂಗಳು ಹಾಸ್ಪಿಟ್ಲಿಗೆ ಸುಮಾರು ದುಡ್ಡು ಖರ್ಚಾಗ್ಬಿಡ್ತು. ಹಾಸ್ಪಿಟ್ಲಿಗೆ ಇದ್ದಕ್ಕಿದ್ದಂಗೆನೆ ಅಮ್ಮನೆ ಕರ್ಸ್ಕೊಂಡ್ರು ಇಲ್ಲಿಗೆ. ಲಾಸ್ಟ್ ಸಹ ಇಲ್ಲೇ ಇದೇ ರೋಡ್ ಮುಂದೆ ಹುಲಿದುರ್ಗ ಐತೆ, ಅಲ್ಲಿ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಹೋದ್ವ. ಸುಮ್ನೆ ಇಷ್ಟೊತ್ತಿಗೆ ಬಂದು ಇಲ್ಲ ಇವ್ರ ಮನೆ ದೇವ್ರು ಹುಲಿದುರ್ಗ ಅಮ್ಮ. ಹುಲಿದುರ್ಗದಮ್ಮ. ಆಮೇಲೆ ಅಲ್ಲಿ ಇಲ್ಲಿ ಟೀ ಕುಡಿಯೋನು ಅಂದ್ಬಿಟ್ಟು ಸುಮ್ಮನೆ ಕಾರ್ ತಿರುಗಿಸಿ ಅಷ್ಟೇ. ಮೋಹನವ್ರು ಬಂದು ಹಿಂಗ ನೋಡಿ ಗಾಳಿ ಸೋಂಕಿ ಐತೆ ಅಂದ್ಬಿಟ್ಟು ದೇವಸ್ಥಾನ ಮುಂದೆ ಕುಂಡ್ರಿಸಿ ಎಲ್ಲ ಹೇಳಿ ಆಗ್ಲೇ ಗೊತ್ತಾಗೋಯ್ತು ನಮ್ಗೆ. 4 ವಾರ ಬರ್ಬೇಕು ಅಂದ್ರು. 4 ವಾರ ಹ್ಞೂ ಸರ್. ಒಂದ್ ಚಾಕ್ಲೇಟ್ ವಾಮಿಟ್ ಏನ್ ಮಾಡಿದ್ವಿ ಕಂಡಿಡಿದೇನ್ ಸರ್. ನಾವು ಮಾಡಕರ್ತೇವೆಲ್ಲ ಮಾಡ್ಬಿಟ್ಟು ಹಾಸ್ಪಿಟ್ಲು ದೇವಸ್ಥಾನ ತೋರಿಸ್ಬಿಟ್ಟು ಬಟ್ ಏನು ಆತರ ಎಲ್ಲ ಸುಸ್ತು ಅಂತ ಅಷ್ಟೇ ರೇಂಜ್. ಒಂದ್ ನೀರ್ ಕುಡಿದಿವಂತಿ, ಚಾಕ್ಲೇಟ್ ತಿನ್ಲಿವಂತಿ. ಇದ್ದೀನಿ ಒಂದ್ 6 months ಫುಲ್. ಇಲ್ಲಿ ಬಂದ್ಮೇಲೆ ಬರೀ ಡ್ರಿಪ್ಸ್, ಡೈಲಿ ಡ್ರಿಪ್ಸ್. ಹಾಸ್ಪಿಟಲ್ ಇದ್ನಲ್ಲ 3 months. ಆಮೇಲೆ ಹಾಸ್ಪಿಟಲ್ ಎಲ್ಲ ರಿಪೋರ್ಟ್ ಮಾಡ್ಬಿಟ್ರು. ಪೂರಾ ಬಾಡಿ ಸ್ಕ್ಯಾನಿಂಗ್ 0.
ಏನು ರಿಪೋರ್ಟ್ ಅಲ್ಲಿ ಏನಿಲ್ಲ, ಏನ್ ಕಂಡಿಡಿಯ ಸರ್. ಆಮೇಲೆ ನಾವು ಡಿಸ್ಚಾರ್ಜ್ ಮಾಡಿಸ್ಬಿಟ್ಟು ಮನೆ ಕರ್ಕೊಂಡ್ಬಿಡ ಸರ್. ಇದ್ರೆ ಇರ್ಬೋದು, ಸತ್ರ ಸಾಯ್ಬೋದು, ಏನ್ ಮಾಡೋಣ, ನಮ್ಮ ಮಾಡಕ್ ಕರ್ತವೆ ನಾವು ಮಾಡಿಬಿಟ್ಟಿದೀವಿ. ಬಟ್ ಆಳೆ ಎಲ್ಲರೂ ಬದುಕಲ್ಲ ಅಂತಾನೆ ಸ್ಟೇಜ್ ಬದುಕಲ್ಲ ಅಂತಾನೆ 3-4 ತಿಂಗಳು ತಿನ್ಲಿಲ್ಲ ಅಂದ್ರೆ ಊಟ. ಆಮೇಲೆ ಲಾಸ್ಟ್ ಫೈನಲ್ ಹಂತಕ್ಕೆ ಯಾವಾಗ ಎದ್ದಿದ್ದು ಅಂತ ಹೋದ ವರ್ಷ ಆಗಸ್ಟ್ ಇದೊಂದು ವರ್ಷದಲ್ಲೇ ಇದೊಂದು ವರ್ಷದಲ್ಲೇ ಆಗಸ್ಟ್ ಇಂದ ಇನ್ನು ಅಕ್ಟೋಬರ್ ವರೆಗೂ 3 ತಿಂಗಳು ನಾವು ಹಾಸ್ಪಿಟಲ್ ಯಾರ್ಯಾರು ಏನ್ ಹೇಳ್ತಾರೆ ಎಲ್ಲ ಹಾಸ್ಪಿಟಲ್ ಒಂದು ಟ್ಯಾಬ್ಲೆಟ್ ಕೂಡ ನಾನು ತಗೊಂಡಿರ್ಲಿಲ್ಲ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ 4 ವಾರ ಬಂತು. ಆಮೇಲೆ 5ನೇ ವಾರಕ್ಕೆ ಹಿಡ್ಕೊತೀನಿ ಅಂತ. ಆಮೇಲೆ ನಿಮ್ ಮನೆ ದೇವ್ರಿಗೆ ಕಲ್ಲು ಇಸ್ಬೇಕು ಅಂತ ನೈಟ್ ಕಲ್ಲು ಇಸ್ತಾರೆ. ಆ ಕಲ್ಲು ಇಸ್ಬಿಟ್ಟು ಅದೇನೋ ಕಲ್ಲು ಸಾಬ್ರು ಗೋರಿ ಹತ್ರ ನೈಟ್ ಕಿತ್ಕೊಂಡ್ಬಂದು ಅದರಲ್ಲಿ ಜಿ ಅಂತ ಗಾಳಿ ಇದ್ರೆ ಗರ್ಭದ ಗುಡಿ ಮುಂದೆ ಕುಂಡ್ರಿಸ್ಬಿಟ್ಟು ಇಲ್ಲೇ ಬರ್ರಿ ಬೆಟ್ಟ ಕುಣಿಗಲ್ಲಿಂದ 6 ಕಿಲೋಮೀಟರ್ ರಂಗಸ್ವಾಮಿ ಬೆಟ್ಟ ಕಲ್ಲು ಇಸ್ತಾರೆ. ಗಾಡಿ ಬಂದ್ರೆ ಕಲ್ಲು ಇಸ್ತಾರೆ ನೈಟು. ಅದೇ ಕೆಲಸ ಅವ್ರದ್ದು, ಗಾಳಿ ಬಿಡ್ಸೋದು ಕಲ್ಲು. ಇಲ್ಲಿಂದ ಒಂದು 30 ಕಿಲೋಮೀಟರ್ ಆಯ್ತದೆ, 30 ಕುಣಿಗಲ್ಲಿಂದ. ಅದ್ ನಮ್ಮ ಮನೆ ದೇವ್ರೆ ಅದು. ಇವ್ರು ಬಂದಿದ್ರು ಎಲ್ಲ ಬಂದು ಬಲಿ ಕೇಳ್ತಾರೆ ಸರ್. ಅಲ್ಲೂ ಕಲ್ಲು ಇಷ್ಟ ಅದ್ರ ಬೆಳಿಗ್ಗೆ ಊಟ ತಿನ್ಕೊಂಡ್ಬಿಡ್ಲು. ಇಲ್ಲಿಗೆ ಬರ್ಬೇಕು ಅಂದ್ರೆ ಕೆಂಪೇಗೌಡ ಹಾಸ್ಪಿಟ್ಲ್ ಸುಸ್ತಾಗ್ಬಿಟ್ರು. ನಾವ್ ಎಲ್ಲೆಲ್ಲೋ ವಿಜಯ್ ಹತ್ರ ಹೋಗಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿದ್ವಿ. ಹುಡುಗಿ ಕಾಯಿಲೆ ಕಂಡೇ ಕಾಯ್ತಲ್ಲ ಅಂತ. ಅವ್ರಿಗೂ ಗೊತ್ತಿಲ್ಲ ದೇವ್ರದೈತೆ ಅಂತ. ದಿನ ಒಂದ್ ರಿಪೋರ್ಟ್ ಸರ್, ದಿನ ಒಂದ್ ರಿಪೋರ್ಟ್ ಮಾಡೋರು. ಒಂದೊಂದು ರಿಪೋರ್ಟ್. ಆಮೇಲೆ ಏನಾಗ್ಲಿಲ್ಲ ಸರ್, ಡಿಸ್ಚಾರ್ಜ್ ಮಾಡಿಸ್ಬಿಟ್ಟು. ಆಮೇಲೆ ಅವತ್ತೇ ಡಿಸ್ಚಾರ್ಜ್ ಮಾಡಿ ಮನೆಗೆ ಬರ್ತೀವಿ. ಹಿಂಗ್ ಕತ್ತಿರಿಕತ್ ಅಂತಾಳೆ, ಕತ್ಸರ್ ಮಾಡಿ ಕೈ ಅಂತಾಳೆ, ಕಾಲು ಅಂತಾಳೆ. ಆಮೇಲೆ ಇಲ್ಲಿ ನಮ್ಮ ಮಾವರವ್ರೆ ಅವ್ರಿಗೆ ಫೋನ್ ಮಾಡಿದೆ, ಮಾವ ಹಿಂಗ್ ಏನ್ಬಿಟ್ಟು ಕರ್ಕಮ್ಮ ಅಂದ್ಬಿಟ್ಟು ಹಾಸ್ಪಿಟ್ಲ್ ಅಲ್ಲಿ ಅವಾಗ ಸ್ವಲ್ಪ ಗೊತ್ತಾಯ್ತು ದೇವ್ರದ್ದು ಅಂದ್ಬಿಟ್ಟು. ಮನೆ ದೇವ್ರು ಕರ್ಕೊಂಡು ಹೋದ ಏನು ಮಾಡ್ಲಿಲ್ಲ, ಸರಿ ಆಯ್ತದೆ ಅಂದ್ರು. ಗಂಡ ದೇವ್ರು ಹೆಣ್ ದೇವ್ರು ಎಲ್ಲ ಕರ್ಕೊಂಡು ಹೋದ, ಸರಿ ಏನು ಅಂದಿಲ್ಲ. ಸರಿ ಆಯ್ತದೆ ಹೋಗ್ಬಂದ್ರು. ಇವ್ರು ಕರೆಕ್ಟಾಗಿ ಹಿಡ್ದಾಕ್ಬಿಟ್ಟು ಹಿಂಗೆ ಐತಿ ಅಂದ್ಬಿಟ್ಟು ಇಲ್ಲಿಗೆ ಬಂದ ಸರಿ ಸರ್. ಹಾಗೆ ನಮ್ಮ ಮನೆ ದೇವ್ರು ನಂಬಲ್ಲ, ಕಬಳಮ್ಮ ನಂಬ್ಕತೀವಿ. ಬಟ್ ಇಲ್ಲಿಗೆ ಬರ್ಬೇಕು ಅಂದ್ರೆ ಖುಷಿಯಾಗಿ ಬರ್ತೀವಿ. ಆರಾಮ ಖುಷಿಯಿಂದ ಬರ್ತೀವಿ. ನಾವ್ ಬರಲ್ಲ ಅಂದ್ರೆ ಕರ್ಸ್ಕೊಂಡ್ಬಿಡ್ತಾರೆ. ಅಕ್ಕ ಬರ್ಲಿಲ್ಲ, ಎಕ್ಸಾಮ್ ಇತ್ತು. ನಮ್ಗೆ ದುಡ್ಡು ಕಾಸು ಸಮಸ್ಯೆ ಸ್ವಲ್ಪ ಇದ್ರು ಸರ್, ಅರ್ಧ ಗಂಟೆ 1 ಅವರ್ ಅಲ್ಲಿ ನಮ್ಗೆ ದುಡ್ಡು ಕಾಸು ಅರೇಂಜ್ಮೆಂಟ್ ಆಗ್ಬಿಡ್ತದೆ. ಹಾಗೆ ಇವತ್ತು ನಾನು ಬರತ್ತಿಲ್ಲ, ನೀವೇ ಹೋಗಿ ಎಂದು ಅದ್ ಬಿಡಲ್ಲ, ಕರ್ಸ್ಬಿಡ್ತಾರೆ. ಅವ್ರು ನಿನ್ನೆ ಗಂಟೆ ನಾನು ಬರಲ್ಲ, ನೀವೇ ಹೋಗಿ ಅಂತ ಕರ್ಸ್ಬಿಡ್ತಾರೆ. ಬೆಂಗಳೂರಿನ ನಮ್ ಸುಮಾರು ಜನ ಡ್ರೈವರ್ಗಳು ಕರ್ಸಿದೆ. ಡ್ರೈವರ್ಗಳು ಅವ್ರೆ, ಅವರು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಎಲ್ಲ ಹೇಳುತ್ತೆ. ಹ್ಞೂ ಸರ್. ಈಗ ಮೈ ಮೇಲೆ ಬರ್ತದೆ, ಮೈ ಮೇಲೆ ಬಂದಾಗ ಸುಮ್ನೆ ನಿಮ್ ಕೈಗೆ ಕೊಟ್ರೆ ಸಾಕು, ನಿಮ್ ಹೆಸರು ಸಾಕು, ನಿಮ್ ಜಾತ್ರೆನೇ ಹೋಗ್ದಾಗ್ತದೆ. ಎಲ್ಲಾನು ಹೇಳುತ್ತೆ. ಹ್ಞೂ ಸರ್. ನೀವೇನು ಹೇಳದೆ ಬೇಡ, ಬರೀ ನೀವ್ ಹೆಸರು ಹೇಳಿದ್ರೆ ಸಾಕು. ಹ್ಞೂ ಸರ್. ನಾವು ಅಷ್ಟೇ, ನಮ್ಮ ಮೈ ಮೇಲೆ ಬರ್ತದೆ, ಅಮ್ಮ ಮೈ ಮೇಲೆ ಬಂದಾಗ ಅವ್ರಿಗೆ ಕೈ ಕೇಳ್ತದೆ. ಹಿಂಗ್ ಕೇಳಿದಾಗ ಯಾಕೋ ನಮ್ಗೆ ಒಳ್ಳೇದಾಯ್ತಲ್ಲ, ಯಾಕೋ ಸ್ವಲ್ಪ ಇದು ನೋಡಿ ಎಲ್ಲ ಹೇಳಾಗ್ತದೆ. ಫುಲ್ ಪವರ್ ಸ್ಟ್ರಾಂಗ್. ಅವರು ಹೇಳಾಗ್ತದೆ ಸರ್ ಎಲ್ಲ. ಒಬ್ರು ಪೊಲೀಸರು ವಿಗ್ರಹ ಮಾಡಿಸ್ಕೊಟ್ಟಿದ್ದು. ಎಷ್ಟೋ ಎಕರೆ ಜಮೀನು ಹೋಗ್ಬಿಟ್ಟಿದಂತೆ ಕೆಂಗೇರಿ ಪೊಲೀಸರು. ಅವರ ಅಪ್ಪರ ಇದ್ರಲ್ಲಿ ಬರ್ತಂತೆ ಎಷ್ಟೋ ಕೋಟಿ ಜಮೀನು. ಅವರೇ ವಿಗ್ರಹ ಮಾಡಿಸ್ಕೊಟ್ಟಿರೋದು. ಪೊಲೀಸ್ನವ್ರು ನಂಬ್ತಾರ, ಪೂಜಾರಿಗಳು ನಂಬ್ತಾರ, ಅವರೇ ಮಾಡಿಸ್ಕೊಟ್ಟಿರೋದು. ಬೆಂಗಳೂರಿಗೆಲ್ಲ ತಗೊಂಡೋಗ್ತಾರೆ, ಹೋಮ ಅಭಿಷೇಕ ಮಾಡಿಸಿ ಹೂವಿನ ಅಲಂಕಾರ ಮಾಡಿ ತಗೊಂಡೋಗ್ತಾರೆ ಸರ್. ಎಲ್ಲಾ ಕಡೆಗೂ ರೌಂಡ್ಸ್. ಏನೇ ಗಾಳಿ ಈ ತರ ದೋಷ ಇದ್ರೆ ಹಿಡ್ದಾಕ್ತದೆ, ಹಿಡ್ದಾಕ್ಬಿಡ್ತದೆ ಸರ್. ಫುಲ್ ಸ್ಟ್ರಾಂಗ್, ವೇಟ್ ತುಂಬಾ ವೇಟ್. ನಾವು ನಂಬ್ರೆ ಅವ್ರು ನಮ್ ಕೈ ಬಿಡಲ್ಲ ಸರ್. ನಾವು ನಂಬ್ತಿರ್ಲಿಲ್ಲ, ಸುಮ್ಮನೆ ದೇವಸ್ಥಾನ ಪೂಜೆ ಮಾಡಿಸ್ಕೋಬೇಕು ಬರ್ಬೇಕು ಅಂದ್ಬಿಟ್ಟು ನಂಬ್ತಿರ್ಲಿಲ್ಲ. ಇದು ನಾವು ಕಣ್ಣಾರೆ ನೋಡಿ ಎಲ್ಲ ಮಾಡಲ್ಲ. ಇದನ್ನ ಲಾಸ್ಟ್ ದಿವಸ ಮೈ ಮೇಲೆ ಹೋಗ್ಬೇಕಾದ್ರೆ ನನ್ ಕರ್ಸ್ಕೊತು ಅಮ್ಮ, ಗರ್ಭದ ಗುಡಿ ಕರ್ಸ್ಕೊಂಡು ಹಿಡ್ದಾಕ್ಸ್ಬಿಡ್ತು. ನಮ್ ತಾಯಿ ಇಲ್ಲಿಗೆ ಬಂದಾಗ ನಮ್ ತಾಯಿ ಹೆಂಗ್ ಮಾತಾಡ್ತಾರೋ ಹಂಗೆ ಮಾತಾಡ್ತಾರೆ ಸರ್ ನಮ್ ತಾಯಿ. ಆಮೇಲೆ ಯಾರ್ಯಾರು ಇದ್ದು ಎಲ್ಲಾರು ಕರ್ಸ್ಬಿಡ್ತು, ಅಮ್ಮ ಕರ್ಸ್ಬಿಟ್ಟು ಮಾತಾಡ್ತು. ಒಟ್ಟ ನಮ್ಗೆ ಒಳ್ಳೇದಾಗೈತೆ ಸರ್. ಇವರ ಅಪ್ಪ ಮಗಳ ಈ ಸಂಭಾಷಣೆ ನಿಮಗೆ ಹೇಗೆ ಅನ್ನಿಸ್ತು? ಈ ರೀತಿ ವಿಷಯನ ಡಿಸ್ಕಸ್ ಮಾಡಿದ್ದು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಕಬ್ಬಾಳಮ್ಮನ ಮೇಲಿರೋ ಅವರ ಭಕ್ತಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಈ ಕಬ್ಬಾಳಮ್ಮನ ಕ್ಷೇತ್ರ ಇರೋದು ಎಲ್ಲಿದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ. ಮತ್ತೆ ಆ ಸ್ವಾಮೀಜಿ ಯಾರು, ಅಲ್ಲಿ ಏನ್ ನಡೀತು, ಅವ್ರ ಲೈಫಲ್ಲಿ ಯಾಕೆ ಈ ವೃತ್ತಿನ ತಗೊಂಡ್ರು, ಈ ತರ ವಿಷಯಗಳನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಹೊಸಬ್ರು ಯಾರಾದ್ರೂ ಬಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.
ಬಾಯ್ ಫ್ರೆಂಡ್ಸ್.